ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣದೇ ಇರಬಹುದು. ಎಲ್ಲರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಮೋಸ ಮಾಡೋದು ಹೆಚ್ಚಾಗಿರ್ತದೆ. ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋಷ್ಟು ದಿವಸನೂ ಏನೋ ಒಂದು ರೀತಿಯಂಥ ಸಮಾಧಾನ, ಏನೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇದ್ದೀನಿ, ಯಾಕೋ ಡೆವಲಪ್ ಆಗ್ತಾ ಇಲ್ಲ ಅನ್ನೋರು ಖಂಡಿತ ಸಾಡೆ ಸಾತಿಯ ಪ್ರಭಾವ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಅಭಿವೃದ್ಧಿ ಕಾಣ್ಬೋದು. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ, ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ, ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಶನಿ ಮಹಾತ್ಮರೇ ಅಧಿಪತಿ ಆಗ್ತಾರೆ. ಆದರೆ ಈ ರಾಶಿಯಲ್ಲಿ ಧನಿಷ್ಠ, ಶತಭಿಷ, ಪೂರ್ವಭಾದ ನಕ್ಷತ್ರ ಸ್ಥಿತವಾಗಿರ್ತಾರೆ. ಒಂದು ವಿಶೇಷವಾದಂತಹ ರಾಶಿ ಅಂತ ಹೇಳಿದ್ರು ತಪ್ಪಾಗಲ್ಲ. ತುಂಬ ಐಡಿಯಾ ಮಾಡ್ತೀರಾ, ತುಂಬ ಪ್ಲಾನಿಂಗ್ ಮಾಡ್ತೀರಾ, ತುಂಬ ಗುಟ್ಟನ್ನು ಫಾಲೋ ಮಾಡ್ತೀರಾ. ಅಂದರೆ ಗುಟ್ಟಾಗಿ ಜೀವನ ಮಾಡಬೇಕು, ಗುಟ್ಟಾಗಿ ನಾವು ಏನೋ ಒಂದು ವಿಶೇಷವಾಗಿ ಚಿಂತನೆ ಮಾಡಬೇಕು ಅನ್ನೋದು ಈ ಕುಂಭರಾಶಿಯಲ್ಲಿ ಜನನವಾಗಿರುವಂಥದ್ದು. ಕುಂಭ ಅಂತಲೇ ಹೇಳುತ್ತೆ ನೋಡಿ, ಮಡಿಕೆ ರೀತಿಯಲ್ಲಿ ಇರುವಂಥದ್ದು. ಅವರ ಒಂದು ಮನಸ್ಸು ಸಹ ಅದೇ ರೀತಿ ಇರುತ್ತದೆ. ಸಾಕಷ್ಟು ಜನ ಸ್ನೇಹಿತರನ್ನ ಬೆಳೆಸಿರ್ತೀರ, ಸಾಕಷ್ಟು ಜನ ಸಂಬಂಧಿಕರನ್ನ ನೀವು ಚೆನ್ನಾಗಿ ಇಟ್ಕೊಂಡಿರ್ತೀರ. ಆದರೆ ಎಲ್ಲರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಮೋಸ ಮಾಡೋದು ಹೆಚ್ಚಾಗಿರ್ತದೆ. ಅಂದರೆ ನಂಬಿಕೆಯ ದ್ರೋಹವನ್ನು ಮಾಡುವಂಥವ್ರು ಹೆಚ್ಚಾಗಿರ್ತಾರೆ. ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣದೇ ಇರಬಹುದು. ಯಾಕೆಂದರೆ ಸಾಡೆ ಸಾತಿಯ ಪ್ರಭಾವ ಏನಿರ್ತದೆ ಅಂದರೆ ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಕೊಟ್ಟಿದೆ. ಆದರೆ ಗುರು ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋಷ್ಟು ದಿವಸನೂ ಏನೋ ಒಂದು ರೀತಿಯಂಥ ಸಮಾಧಾನವನ್ನು ಸಹ ಕಾಣ್ಬೋದು. ಇನ್ನು ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿ, ತುಂಬ ಜ್ಞಾನವಂತರಾಗ್ತದೆ, ತುಂಬ ಚೆನ್ನಾಗಿ ಓದ್ತಾರೆ, ಒಳ್ಳೆ ಮೆರಿಟ್ ಬರುವಂಥದ್ದು, ಒಳ್ಳೆ ಸೀಟ್ ಸಿಗೋವಂಥದ್ದು, ಇಂಥದ್ದೆಲ್ಲ ಮಕ್ಕಳ ವಿಚಾರದಲ್ಲಿ ಖಂಡಿತ ನೀವು ಕಾಣಬಹುದು. ಇನ್ನು ವೃತ್ತಿಪರವಾಗಿ ಏನೋ ಒಂದು ಸ್ವಂತ ವೃತ್ತಿ ಮಾಡ್ತಾ ಇದ್ದೀನಿ, ಯಾಕೋ ಡೆವಲಪ್ ಆಗ್ತಾ ಇಲ್ಲ ಅನ್ನೋರು ಖಂಡಿತ ಸಾಡೆ ಸಾತಿಯ ಪ್ರಭಾವ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಅದರಲ್ಲೂ ನೀವು ಅಭಿವೃದ್ಧಿ ಕಾಣ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ
ಈ ಬಾರ್ಡ್ರಲ್ಲಿ ಇರೋರಿಗೆ ಸಮಸ್ಯೆ ಕಾಣುವಂಥದ್ದು, ಅಂದರೆ 45 55 ಆಸ್ಪಾಸ್ನಲ್ಲಿರೋರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಮಿಕ್ಕಿದ್ದೆಲ್ಲರಿಗೂ ಸಾಧಾರಣವಾಗಿ ಇರ್ತದೆ. ಯಾಕಂದರೆ ವಯೋಸಹಜವಾದಂತಹ ವ್ಯಾಧಿಗಳಿಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಇದ್ದಾಗ ಕುಂಭರಾಶಿಯವರು ಒಂದು ಅದ್ಭುತವಾದಂತಹ ಪರಿಹಾರನ ಹೇಳ್ತೀನಿ. ದುರ್ಗೆ ಅಂದರೆ ರಾಶಿಯಲ್ಲೇ ರಾಹುಸ್ಥಿತನಾಗಿರೋ ದುರ್ಗೆ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.